ರೇವಾ ಯೂನಿವರ್ಸಿಟಿಯಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಡಿಗ್ರಿ ಜೊತೆ IIT ಕೊಲಾಬ್ರೇಷನ್ನು, ಫಾರಿನ್ ಯೂನಿವರ್ಸಿಟಿ ಎಕ್ಸ್ಪೋಜರು, ಮೈನರ್ ಡಿಗ್ರೀಸು, ಹಾನರ್ ಡಿಗ್ರೀಸು, ಮಾಡರ್ನ್ ಕ್ಯಾಂಪಸ್ಸು, ಬೆಂಗಳೂರು ಲೊಕೇಶನ್ನು, 30 ಲಕ್ಷಕ್ಕಿಂತ ಹೆಚ್ಚಿನ ಹೈಯೆಸ್ಟ್ ಪ್ಯಾಕೇಜ್ ತೊಗೊಂಡಿರೋ ಸ್ಟೂಡೆಂಟ್ಸು. ಸೊ ಇದೆಲ್ಲ ಇರೋ ರೇವಾ ಕಾಲೇಜ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಲಾಸ್ಟ್ ಫ್ಯೂ ಇಯರ್ಸಿಂದ ರೇವಾ ಯೂನಿವರ್ಸಿಟಿಗೆ ಸ್ಟೂಡೆಂಟ್ಸು ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತಾ ಇದ್ದಾರೆ. ಇದಕ್ಕೆ ಮೇನ್ ರೀಸನ್ನು, ಫಸ್ಟು ಇದು ಲೊಕೇಟ್ ಆಗಿರೋ ಪ್ಲೇಸು ಯಲಹಂಕದ ಹತ್ರ ಇದೆ, ಕಟ್ಕೇನಹಳ್ಳಿಯಲ್ಲಿ. ಸೊ ದಟ್ ಈಸ್ ದ ಮೇನ್ ರೀಸನ್ನು. ಸೆಕೆಂಡ್ ರೀಸನ್ ಬಂದು ಯೂನಿವರ್ಸಿಟಿ, ಇದು ಸಪ್ರೇಟ್ ಯೂನಿವರ್ಸಿಟಿ. ಸೊ ನಿಮ್ಗೆ ಈ CGP ಅಥವಾ ಸ್ಕೋರ್ ಜಾಸ್ತಿ ಆಗಬೇಕು ಅಂದರೆ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಸೊ ಸ್ಕೋರ್ ಜಾಸ್ತಿ ಆಗುತ್ತೆ ಅಂತ ಸ್ಟೂಡೆಂಟು ಪ್ರಿಫರ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ಬಂದು ತುಂಬ ಬ್ಯೂಟಿಫುಲ್ ಕ್ಯಾಂಪಸ್ಸು. ನೀವೇನಾದರೂ ಕ್ಯಾಂಪಸ್ ಒಳಗಡೆ ಹೋದರೆ ಅಟ್ರಾಕ್ಟ್ ಆಗೋ ಥರ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ. ಸೊ ಅದು ಥರ್ಡ್ ಪ್ಲೇಸಲ್ಲಿ ನಿಮಗೆ ಅಟ್ರಾಕ್ಟ್ ಮಾಡುತ್ತೆ. ಫೋರ್ತ್ ಪಾಯಿಂಟು, ಇಂಡಸ್ಟ್ರಿ ಓರಿಯೆಂಟೆಡ್ ಕೋರ್ಸಸ್ಸು. ತುಂಬ ಇಂಡಸ್ಟ್ರಿ ರಿಲೇಟೆಡು ನ್ಯೂ ಟ್ರೆಂಡಿಂಗ್ ಕೋರ್ಸಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಸ್ಟೂಡೆಂಟ್ಸ್ನ ಅಟ್ರಾಕ್ಟ್ ಮಾಡ್ತಿದೆ. ಫಿಫ್ತ್ ಬಂದು ಮೈನರ್ ಡಿಗ್ರೀಸು, ಹಾನರ್ ಡಿಗ್ರೀಸು ಮತ್ತು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್, ಡಿಫ್ರೆಂಟ್ ಫಾರಿನ್ ಯೂನಿವರ್ಸಿಟಿ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ. ಸೊ ಇದರಿಂದ ಸ್ಟೂಡೆಂಟ್ಸ್ಗೆ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ ಟುವರ್ಡ್ಸ್ ದ ರೇವಾ ಯೂನಿವರ್ಸಿಟಿ. ರೇವಾ ಯೂನಿವರ್ಸಿಟಿ ಒಂದು ಯೂನಿವರ್ಸಿಟಿ ಆಗಿರೋದ್ರಿಂದ ಇಲ್ಲಿ ಎಲ್ಲ ಥರದ ಕೋರ್ಸಸ್ ಇರುತ್ತೆ. ಸೊ ನಾವು ಈ ವಿಡಿಯೋದಲ್ಲಿ ಓನ್ಲಿ ಇಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಫಸ್ಟ್ ಇಂಜಿನಿಯರಿಂಗಲ್ಲಿ BTech ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, BTech AML, BTech ಇನ್ಫಾರ್ಮೇಷನ್ ಸೈನ್ಸ್, BTech ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ AML, BTech ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, BTech ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್, BTech ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, BTech ಸಿವಿಲ್ ಇಂಜಿನಿಯರಿಂಗ್, BTech ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BTech ಮೆಕ್ಯಾಟ್ರಾನಿಕ್ಸ್ ಇಂಜಿನಿಯರಿಂಗ್, BTech ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, BTech ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, Internet of Things, Cyber Security including Blockchain Technology, BTech in Agriculture Engineering, BTech in Aerospace Engineering, Bachelor of Architecture, BSc Interior Design. ಸೊ ಇದು ಮೇಜರ್ ನಿಮಗೆ BTech ಕೋರ್ಸಸ್ಸು ರೇವಾದಲ್ಲಿ ಆಫರ್ ಮಾಡೋದು. ಸೊ ನೆಕ್ಸ್ಟ್, ರೇವಾ ಯೂನಿವರ್ಸಿಟಿ ಫಾರಿನ್ ಯೂನಿವರ್ಸಿಟೀಸ್ ಜೊತೆ MOU ಮಾಡ್ಕೊಂಡಿದೆ. UK, ಜರ್ಮನಿ, ಆಸ್ಟ್ರೇಲಿಯಾ, USA, ಮಲೇಷಿಯಾ, ಸೌತ್ ಕೊರಿಯಾ. ಸೊ ಹೀಗೆ ಅದೇ ಥರ ಡಿಫ್ರೆಂಟ್ ಯೂನಿವರ್ಸಿಟಿ ಜೊತೆ ಅಕಾಡೆಮಿಕ್ ಕೊಲಾಬ್ರೇಷನ್ ಆಗಿದೆ. ಇಲ್ಲಿ ನೀವೇನೋ ತಿಳ್ಕೊಂಡು MOU ಅಂದರೆ ಎಲ್ಲ ಸ್ಟೂಡೆಂಟ್ಸು ರೇವಾ ಯೂನಿವರ್ಸಿಟಿ ಸೇರಿದವ್ರನ್ನೆಲ್ಲರೂ ಫಾರಿನ್ ಕರ್ಕೊಂಡು ಹೋಗ್ತಾರಾ ಅಂದರೆ ಖಂಡಿತ ಅಲ್ಲ. ಫಾರ್ ಎಕ್ಸಾಂಪಲ್ಲು, ನೀವು ರೇವಾದಲ್ಲಿ CS ಬ್ರಾಂಚ್ ಓದ್ತಾ ಇದ್ದೀರಿ, ನಿಮ್ಮದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದ್ದರೆ ಸೊ ನಿಮಗೊಂದು ಆಪ್ಷನ್ ಕೊಡ್ತಾರೆ. ಯಾವ ಥರ ಅಂದರೆ ಸಮ್ಮರ್ ಸ್ಕೂಲು, ಸೆಮಿಸ್ಟರ್ ಅಬ್ರಾಡು, ರಿಸರ್ಚ್ ಪ್ರಾಜೆಕ್ಟು ಅಥವಾ ಶಾರ್ಟ್ ಟರ್ಮ್ ಅಕಾಡೆಮಿಕ್ ಪ್ರೋಗ್ರಾಮ್. ಸೊ ಇದರಲ್ಲಿ ಈ 4ರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಹೋಗಿ ಬೇಕಾದರೆ ಸೆಮಿಸ್ಟರ್ ವೈಸೋ ಅಥವಾ 1 ಇಯರು ಇಲ್ಲ ಒಂದು ಇಂಟರ್ನ್ಶಿಪ್ಪು ಇಲ್ಲ ಒಂದು ಪ್ರಾಜೆಕ್ಟು ನೀವು ಅಬ್ರಾಡ್ ಯೂನಿವರ್ಸಿಟಿಗೆ ಹೋಗಿ ನೀವು ಮುಗಿಸ್ಕೊಂಬರ್ಬೋದು. ಸೊ ಇದು ನಿಮಗೆ ಮೇಜರ್ ಬೆನಿಫಿಟ್ಟು ಕಂಪೇರ್ ಮಾಡಿದ್ರೆ ಎಷ್ಟೋ ಕಾಲೇಜಸ್ಗೆ. ಸೊ ಈಗ ನೀವೇನಾದರೂ ಈ ಥರ ಒಂದು ಫಾರಿನ್ ಯೂನಿವರ್ಸಿಟೀಸಲ್ಲಿ ಹೋಗಿ ಒಂದು 6 ತಿಂಗಳು ಇಲ್ಲ 1 ವರ್ಷ ಕಲ್ತು ಬಂದರೆ ನೆಕ್ಸ್ಟ್ ನೀವು MS ಅಥವಾ ಇಲ್ಲ ಅಬ್ರಾಡಲ್ಲಿ ಜಾಬ್ ಆಪರ್ಚುನಿಟೀಸ್ ಬೇಕು ಅಂದಾಗ ಸೊ ನಿಮಗೆ ತುಂಬ ಈಸಿ ಆಗುತ್ತೆ. ಡಿಗ್ರಿ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಮೆಕ್ಯಾನಿಕಲ್ ಬ್ರಾಂಚ್ ಮಾಡ್ತಿರ್ತೀರಿ, ಸೊ ನೀವು ಬೇರೆ ಕೋರ್ಸಸ್ನು ಜೊತೆಯಲ್ಲಿ ಮಾಡ್ಬೋದು. ಸೊ ಅದು ನಿಮಗೆ ರೆಸ್ಯೂಮಲ್ಲಿ ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ. ಆ ಥರ ಮೈನರ್ ಡಿಗ್ರಿ ಪ್ರೋಗ್ರಾಮ್ಸ್ ಯಾವುದಾದಿದೆ ಅಂದರೆ, ಸೊ ಈಗ ಮೈನರ್ ಡಿಗ್ರಿಯಲ್ಲಿ ಈಗ ನೀವು ಮೆಕ್ಯಾನಿಕಲ್ ಓದ್ತಿದ್ರೆ ನೀವು ಅದ್ರ ಜೊತೆ ಬೇಕಾದರೆ AMLನ ಓದ್ಬೋದು, ಸೈಬರ್ ಸೆಕ್ಯೂರಿಟಿ, ರೋಬೋಟಿಕ್ಸ್, 3D ಪ್ರಿಂಟಿಂಗ್, ಸ್ಮಾರ್ಟ್ ಸಿಟೀಸ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಏರೋಸ್ಪೇಸ್ ಇಂಜಿನಿಯರಿಂಗ್. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ನ ನೀವು ಮುಗಿಸ್ಕೊಂಡ್ರೆ ಸೊ ನೀವು ಅದರಲ್ಲೂ ಬೇಕಾದರೆ ಫ್ಯೂಚರಲ್ಲಿ ಜಾಬ್ ತೊಗೊಬೋದು. ಸೊ ಇದು ತುಂಬ ಒಳ್ಳೆ ಬೆನಿಫಿಟ್ಟು ರೇವಾ ಯೂನಿವರ್ಸಿಟಿಯಲ್ಲಿ ಓದೋದ್ರಿಂದ. ನೆಕ್ಸ್ಟ್ ಅದೇ ಥರ ಮೈನರ್ ಡಿಗ್ರಿ ಪ್ರೋಗ್ರಾಮ್ ಆಫರ್ಡ್ ಇನ್ ಕೊಲಾಬ್ರೇಷನ್ ವಿತ್ IITs. ಸೊ ಡಾಟಾ ಸೈನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೋಡಿಂಗ್ ಆ್ಯಂಡ್ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜೀಸ್, ಬಿಸ್ನೆಸ್ ಅನಾಲಿಟಿಕ್ಸ್. ಸೊ ಇದನ್ನು ನಿಮಗೆ IIT ಪ್ರೊಫೆಸರ್ಸ್ದು ವೀಡಿಯೋಸ್ನ ಹಾಕಿ ಈ ಕೋರ್ಸ್ನ ನೀವು ಪಾಸ್ ಮಾಡಬೇಕಾಗುತ್ತೆ. ಸೊ ಇದ್ರ ಮಾಡೋದ್ರಿಂದ ನಿಮ್ಮದು ರೆಸ್ಯೂಮಲ್ಲಿ ವೆಯ್ಟೇಜ್ ಜಾಸ್ತಿ ಆಗುತ್ತೆ. ಸೊ ಇದು IITs ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ನಿಮ್ಗೆ IITಯಿಂದ ಸರ್ಟಿಫಿಕೇಟ್ ಬರೋಲ್ಲ, ಜಸ್ಟ್ ಆ ಕೋರ್ಸ್ದು ನಿಮಗೆ ಮೆಟೀರಿಯಲ್ IITಯಿಂದ ಬರುತ್ತೆ. ಮೇ ಬಿ IIT ಪ್ರೊಫೆಸರ್ಸ್ದು ವೀಡಿಯೋಸು ನಿಮಗೆ ತೋರಿಸ್ತಾರೆ. ಸೊ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ರೇವಾ ಯೂನಿವರ್ಸಿಟಿಯಲ್ಲೇ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ನೆಕ್ಸ್ಟ್ ಹಾನರ್ಸ್ ಡಿಗ್ರಿ ಪ್ರೋಗ್ರಾಮ್. ಇದರಲ್ಲಿ ಏನಂದರೆ ನಿಮ್ಮದು ಯಾವುದೋ ಒಂದು ಬ್ರಾಂಚ್ CS ಬ್ರಾಂಚಲ್ಲಿ ಅದರಲ್ಲಿ ಇನ್ನೂ ಹೈಯರ್ ಟೆಕ್ನಾಲಜಿ, ಹೈಯರ್ ಕೋರ್ಸ್ ಯಾವುದಾದ್ರು ಮಾಡಬೇಕಂದ್ರೆ ಇದರಲ್ಲಿರೋ ಬ್ರಾಂಚಸ್ ಏನಿದ್ದಾರೆ, ಬ್ಲಾಕ್ ಚೈನು, ವರ್ಚುವಲ್ ಅಗ್ಮೆಂಟಲ್ ರಿಯಾಲಿಟಿ, VLSI ಡಿಸೈನ್ ಆ್ಯಂಡ್ ಟೆಕ್ನಾಲಜಿ, ಎಲೆಕ್ಟ್ರಿಕ್ ವೆಹಿಕಲ್ಸ್, ಮೈಕ್ರೋಗ್ರಿಡ್ ಟೆಕ್ನಾಲಜಿ. ಸೊ ಇವು ನಿಮಗೆ ಹಾನರ್ ಡಿಗ್ರಿ ಅಂತೇಳಿ
ನಿಮ್ಮ ಎನ್ಹಾನ್ಸ್ ಮಾಡ್ಕೊಳೋದಕ್ಕೆ, ಒಂದು ಸ್ಕಿಲ್ ಎನ್ಹಾನ್ಸ್ ಮಾಡ್ಕೊಳೋದಕ್ಕೆ ನಿಮ್ಮ ಸ್ಪೆಸಿಫೈಡ್ ಕೋರ್ಸಲ್ಲಿ ಸೊ ಈ ಕೋರ್ಸಸ್ನ ಮಾಡ್ಬೋದು. ಸೊ ಯಾವುದೇ ಕಾಲೇಜ್ ಆದರೂ ಪ್ಲೇಸ್ಮೆಂಟ್ ವೆರಿ ಇಂಪಾರ್ಟೆಂಟು. ಈ ಕಾಲೇಜಲ್ಲಿ ಈಗ ಈಗ ಅಪ್ಡೇಟೆಡ್ ಏನು ಪ್ಲೇಸ್ಮೆಂಟ್ ಆಗಿದೆ ಅಂತ ಅವರೇ ಏನು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಂದರೆ 3533 ಪ್ಲಸ್ ಟೋಟಲ್ ಆಫರ್ ಕೊಟ್ಟಿದ್ದಾರೆ ಅವ್ರ ಸ್ಟೂಡೆಂಟ್ಸ್ಗೆ. ಸೊ 450ಕ್ಕೂ ಹೆಚ್ಚು ಕಂಪ್ನೀಸು ವಿಸಿಟ್ ಮಾಡಿದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 56 ಲಕ್ಷ ಸಿಕ್ಕಿದೆ. ಸೊ ಇಂಟರ್ನ್ಶಿಪ್ಪು 1665 ಜನಕ್ಕೆ ಇಂಟರ್ನ್ಶಿಪ್ ಸಿಕ್ಕಿದೆ. ಸೊ ನಿಮಗೆ ಆ ಇಂಟರ್ನ್ಶಿಪ್ಪಲ್ಲಿ ಹೈಯೆಸ್ಟು ಒಂದು ತಿಂಗಳಿಗೆ 1,16,000 ಒಂದು ತಿಂಗಳಿಗೆ ಹೈಯೆಸ್ಟ್ ಸ್ಟೇ ಫಂಡ್ ಸಹ ಸಿಕ್ಕಿದೆ. ಸೊ ಇದು ಒಂದು ಗುಡ್ ಸೈನು. ಸೊ ಇದು ಹೈಯೆಸ್ಟ್ ಪ್ಯಾಕೇಜ್ ನೋಡಿ ನೀವು ಏನು ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ. ಇದು ನಿಮಗೆ ಆವ್ರೇಜ್ ಪ್ಯಾಕೇಜ್ ಏನಿದೆ ಅಂತ ತಿಳ್ಕೊಂಡು ನೀವು ಜಾಯ್ನ್ ಆದರೆ ಬೆಸ್ಟ್ ಇರುತ್ತೆ. ಸೊ ಆ ಮೀನ್ ವೈಲ್ ಇವ್ರು ಯಾವ್ಯಾವ ಸೆಕ್ಟ್ರಲ್ಲಿ ಎಷ್ಟೆಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ ಅಂತೇಳಿ ಮೆನ್ಷನ್ ಮಾಡಿದ್ರೆ, IT ಮತ್ತು ಸಾಫ್ಟ್ವೇರ್ ಸೆಕ್ಟ್ರಲ್ಲಿ 25%, ಇದರಲ್ಲಿ ಏನು 3,500 ಜನಕ್ಕೆ ಆಫರ್ ಬಂದಿದೆ ಅದರಲ್ಲಿ IT ಕಂಪ್ನಿ ಸಿಕ್ಕಿರೋದು 25% ಜನಕ್ಕೆ ಮಾತ್ರ, ಅಂದರೆ ಅಪ್ರಾಕ್ಸಿಮೇಟ್ 800-900 ಜನಕ್ಕೆ ಸಿಕ್ಕಿದೆ. ಹೆಲ್ತ್ ಸೆಕ್ಟ್ರಲ್ಲಿ ಮೀನ್ಸ್ ಅಂದರೆ BSc ನರ್ಸಿಂಗು ಆ ಥರ ಡಿಫ್ರೆಂಟ್ ಕೋರ್ಸ್ ಇದೆ, ಅವ್ರಿಗೆ 18% ಆಗಿದೆ. 17% ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗ್, ಸೊ ಮೆಕ್ಯಾನಿಕಲ್ ರಿಲೇಟೆಡು 17% ಜಾಬ್ ಸಿಕ್ಕಿದೆ. 14% ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸು, ಸೊ ಇದು ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಇರುತ್ತೆ. ಸೊ 14% ಅವ್ರಿಗೆ ಜಾಬ್ ಸಿಕ್ಕಿದೆ. 11% ರೀಟೇಲ್ ಆ್ಯಂಡ್ ಕಾಮರ್ಸು, ಸೊ ಇದು 11% ಸಿಕ್ಕಿದೆ. ಸೊ 8% ಎಜುಕೇಷನ್ ಆ್ಯಂಡ್ ರಿಲೇಟೆಡ್ ಇಂಡಸ್ಟ್ರಿಯಲ್ ಜಾಬ್ ಸಿಕ್ಕಿದೆ. 7% ಕಾಲ್ ಸೆಂಟರ್ ಟೈಪ್ ಆಫ್ ಜಾಬ್ಸು 7% ಸಿಕ್ಕಿದೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು 25% IT ಜಾಬ್ ಸಿಕ್ಕಿದೆ. ಸೊ ಇದು ಇಂಪಾರ್ಟೆಂಟು. 900 ಅಂದರೆ ಇವ್ರ ಕಾಲೇಜಲ್ಲೇ ಮೆಜಾರಿಟಿ ಐ ಥಿಂಕ್ ಮೋರ್ ಇಂಟೆಕ್ ಇದೆ IT ಬ್ರಾಂಚಸ್ಗೆ, ಮೋರ್ ದೆನ್ 2000 ಮೇಲೆ ತೊಗೊತಾರೆ. ಸೊ ಅದರಲ್ಲಿ 50% ಜನಕ್ಕೆ IT ಜಾಬ್ಸ್ ಕಂಪ್ನೀಸಲ್ಲೇ ಜಾಬ್ ಸಿಕ್ಕಿದೆ ಅನ್ನೋದು ಇದು ವೆರಿ ಇಂಪಾರ್ಟೆಂಟು. ಹೈಯೆಸ್ಟ್ ಪ್ಯಾಕೇಜು 56 ಲಕ್ಷ ಇದೆ. ಸೊ ಇದನ್ನು ನೀವು ತಿಳ್ಕೊಡಿ. ಜೊತೆಗೆ ನೀವು ಜಾಯ್ನ್ ಆಗೋಕ್ಕೆ ಮುಂಚೆ ಒಂದು ಸಾರಿ ಕಾಲೇಜ್ ವಿಸಿಟ್ ಮಾಡಿ ಎಷ್ಟು ಆವರೇಜ್ ಪ್ಯಾಕೇಜ್ ಸಿಗ್ಬೋದು ಅಂತೇಳಿ ತಿಳ್ಕೊಂಡು ಜಾಯ್ನ್ ಆಗೋದು ಒಳ್ಳೇದಿರುತ್ತೆ. ಏನಾದರೂ ಹಾಸ್ಟೆಲ್ ಫೆಸಿಲಿಟಿ ಬೇಕಾದರೆ ಈ ಕಾಲೇಜ್ ಕ್ಯಾಂಪಸ್ ಒಳಗಡೆ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸಪ್ರೇಟ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಬಟ್ ಒಂದು ಪಾಯಿಂಟ್ ಏನಂದರೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ನೀವೇನಾದರೂ ಮಿಡ್ಲ್ ಕ್ಲಾಸ್ ಆದರೆ ಕಾಸ್ಟ್ಲಿ ಆಗ್ಬೋದು. ಸೊ ಅಪ್ಪರ್ ಕ್ಲಾಸ್ ಆದರೆ ನೀವು ಮ್ಯಾನೇಜಬಲ್ ಅಂದರೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೇರೆ ಕಾಲೇಜಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ನೀವು ಜಾಯ್ನ್ ಆಗೋಕ್ಕೆ ಮುಂಚೆ ತಿಳ್ಕೊಂಡು ನೀಟಾಗಿ ಜಾಯ್ನ್ ಆಗ್ಬೋದು. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಹಾಸ್ಟ್ಲು ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ ಕಾಲೇಜ್ ಹಾಸ್ಟ್ಲು ಅಂತ ಹೇಳಿದ್ರೆ, ಸೊ ರೇವಾ ಯೂನಿವರ್ಸಿಟಿ ಸರೌಂಡಿಂಗಲ್ಲಿ ತುಂಬ PGs ಇದೆ. ಸೊ 5,000-6,000 ರೂಪಾಯಿ ತಿಂಗಳಿಗೆ ನೀವು ಪೇ ಮಾಡಿದ್ರೆ ನಿಮಗೆ ಆರಾಮಾಗಿ ಒಂದು PG ಸಿಗುತ್ತೆ. ಸೊ ನೀವು ಬೇಕಾದರೆ PGಗಳಲ್ಲೂ ಡಿಪೆಂಡ್ ಆಗ್ಬೋದು. ಇಲ್ಲ ನಮಗೆ PGನೂ ಕಾಸ್ಟ್ಲಿ ಆಗುತ್ತೆ ಅಂದರೆ ಸ್ವಲ್ಪ ನೀವು ಸರೌಂಡಿಂಗಲ್ಲಿ ವಿಚಾರಿಸಿದ್ರೆ ನಿಮಗೆ ಗೌರ್ಮೆಂಟ್ ಹಾಸ್ಟೆಲ್ಗಳು ಸಿಗುತ್ತೆ. ಸೊ ಅದರಲ್ಲಿ ನೀವು ಫ್ರೀ ಆಫ್ ಕಾಸ್ಟಲ್ಲೂ ಬೇಕಾದರೂ ಸ್ಟೇ ಮಾಡ್ಬೋದು. ಸೊ ನೀವು ಹಾಸ್ಟೆಲ್ ಫೆಸಿಲಿಟಿ ಬೇಕಂದರೆ ಒಂದನ್ನು ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಬೋದು. ನೆಕ್ಸ್ಟು ನೀವು ಅಡ್ಮಿಷನ್ ಯಾವ ಥರ ತೊಗೊಬೋದು ರೇವಾ ಯೂನಿವರ್ಸಿಟಿಗೆ ಅಂದರೆ, ಒಂದು KCET ಮುಖಾಂತರ, ಸೆಕೆಂಡ್ ಬಂದು ಕಾಮೆಟ್ ಕೆ ಮುಖಾಂತರನೂ ನೀವು ಸೀಟ್ ತೊಗೊಬೋದು. ಸೊ ನೆಕ್ಸ್ಟ್ ಬೇಕಾದ್ರೆ ಡೈರೆಕ್ಟಾಗಿ ಮ್ಯಾನೇಜ್ಮೆಂಟ್ ಥ್ರೂ ನೀವು ಬೇಕಾದರೆ ಅಡ್ಮಿಷನ್ ತೊಗೊಬೋದು. ಸೊ ನೆಕ್ಸ್ಟ್ ಏನಪ್ಪ KCET ರ್ಯಾಂಕ್ ಎಷ್ಟಿದ್ರೆ ಸಿಗುತ್ತೆ ನಿಮ್ಗೆ? 15,000-50,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ. ಸೊ ನಿಮಗೆ ಆರಾಮಾಗಿ IT ಬ್ರಾಂಚಸ್ಸು ಅಪ್ ಟು EC ಬ್ರಾಂಚಸ್ ಸಿಗುತ್ತೆ. 50,000 ರೂಪಾಯಿ ಮೇಲೆ ಇದ್ರೂ ನಿಮಗೆ ಆರಾಮಾಗಿ ಮೆಕ್ಯಾನಿಕಲ್ಲು ಅಥವಾ ಸಿವಿಲ್ ಬ್ರಾಂಚಸ್ಸು ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ನಿಮ್ಮದು ಆರಾಮಾಗಿ ನೀವೇನಾದರೂ KCETದು ಪ್ರೀವಿಯಸ್ ಇಯರ್ನ ಕಟ್ ಆಫ್ನ ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಏನಪ್ಪ, ಈ ರೇವಾ ಯೂನಿವರ್ಸಿಟಿ ಯಾರಿಗೆ ಬೆಸ್ಟು ಅಂದರೆ, ಸೊ ಬೆಂಗಳೂರಲ್ಲೇ ಓದಬೇಕು ಅಂತಿದ್ರೆ ನಿಮಗೆ ರೇವಾ ಯೂನಿವರ್ಸಿಟಿ ಬೆಸ್ಟ್ ಇದೆ. ಒಂದು ಮಾಡರ್ನ್ ಕ್ಯಾಂಪಸ್ಸು, ಸೊ IT ಬ್ರಾಂಚಸ್ಗೆ ಒಳ್ಳೆಯ ಸ್ಕೋಪ್ ಇದೆ. ಮೈನರ್ ಡಿಗ್ರಿ, ಹಾನರ್ ಡಿಗ್ರಿ, ಫಾರಿನ್ ಎಕ್ಸ್ಪೋಜರ್ ಬೇಕು ಡ್ಯೂರಿಂಗ್ ಯುವರ್ ಡಿಗ್ರಿ ಅಂದರೆ ನೀವು ಪ್ರಿಫರ್ ಮಾಡ್ಬೋದು. ಇಂಡಸ್ಟ್ರಿ ಓರಿಯೆಂಟೆಡ್ ಲರ್ನಿಂಗ್ ಬೇಕು ಅಂದರೆ ನೀವು ರೇವಾ ಯೂನಿವರ್ಸಿಟಿನ ಒಂದು ಒಳ್ಳೆ ಚಾಯ್ಸ್ ಆಗಿ ಇಟ್ಕೊಬೋದು. ಏನಪ್ಪ ಫೈನಲ್ ಆಗಿ ಅಂದರೆ, ಸೊ ನಿಮ್ದು ಏನಾದರೂ ರ್ಯಾಂಕು 15,000-35,000 ಇಲ್ಲ 50,000 ಒಳಗಡೆ ಇದ್ದು ಬೆಂಗಳೂರು ಲೊಕೇಶನಲ್ಲಿ ಒಂದು ಒಳ್ಳೆ ಮಾಡರ್ನ್ ಕ್ಯಾಂಪಸ್ಸು, CS ರಿಲೇಟೆಡ್ ಬ್ರಾಂಚಸ್ಸು ವಿತ್ ಮೈನರ್ ಡಿಗ್ರಿ, ಹಾನರ್ ಡಿಗ್ರಿ, ಫಾರಿನ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರು, ಸೊ ಬೇಕಿದ್ದರೆ ಖಂಡಿತ ರೇವಾ ಯೂನಿವರ್ಸಿಟಿ ಒಂದು ಬೆಸ್ಟ್ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನೀವು ಬೇಕಾದರೆ ಇಟ್ಕೊಬೋದು. ಸೊ ರೇವಾ ಯೂನಿವರ್ಸಿಟಿ ಅನ್ನೋದು ಒಂದು ಮಾಡರ್ನ್ ಪ್ರೈವೇಟ್ ಯೂನಿವರ್ಸಿಟಿ. ಸೊ ಇಲ್ಲಿ ಡಿಗ್ರಿ ಅಷ್ಟೇ ಅಲ್ಲ, ಒಂದು ಒಳ್ಳೆ ಸ್ಕಿಲ್ಲು, ಗ್ಲೋಬಲ್ ಎಕ್ಸ್ಪೋಜರು, ಒಳ್ಳೆ ಕೆರಿಯರ್ ಅಪರ್ಚುನಿಟಿ ಎಲ್ಲ ಸಿಗುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕಾಗಿರೋದು, ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ. ಸೊ ಯಾಕಂದರೆ ಎಲ್ಲ ಕೋರ್ಸಸ್ಸು ಬೇರೆ ಕೋರ್ಸಸ್, ನಾಟ್ ಓನ್ಲಿ ಇಂಜಿನಿಯರಿಂಗ್, ಬೇರೆ ನಾರ್ಮಲ್ ಡಿಗ್ರಿ ಇರೋದ್ರಿಂದ ಸೊ ಕ್ರೌಡ್ ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ, ನಿಮಗೆ ಕ್ರೌಡಿ ಅನಿಸುತ್ತೆ.
ಜೊತೆಗೆ ಬಸ್ ಸ್ಟ್ಯಾಂಡ್ಗೆ ಸ್ವಲ್ಪ ವಾಕೇಬಲಲ್ಲಿ ನೀವು ವಾಕೇಬಲ್ ಇಲ್ಲ, ಸೊ ನೀವು ಅಲ್ಲಿಂದ ಕಟ್ಕೇನಹಳ್ಳಿ ಬಸ್ ಸ್ಟಾಪಿಂದ ವಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಅದು ಒಂದು ಪಾಯಿಂಟ್ ನೀವು ಕನ್ಸರ್ನ್ ಮಾಡ್ಕೊಬೇಕು. ಮತ್ತು ಕ್ರೌಡ್ ಜಾಸ್ತಿ ಇರೋದ್ರಿಂದ ನೀವೇನಾದರೂ BMTCನ ಪ್ರಿಫರ್ ಮಾಡ್ತೀರಿ ಅಂದರೆ, ಸೊ ವೈಲ್ ಟ್ರಾವೆಲಿಂಗು ನಿಮಗೆ ಬಸ್ಸಸ್ಸಲ್ಲೆಲ್ಲ ರಶ್ ಜಾಸ್ತಿ ಇರುತ್ತೆ ಡ್ಯೂರಿಂಗ್ ದ ಟೈಮಿಂಗ್ಸು. ಅದು ತುಂಬ ವೆರಿ ಇಂಪಾರ್ಟೆಂಟು ಪಾಯಿಂಟು. ಸೊ ಇಲ್ಲಿ ಯಾವ ಥರ ಕ್ರೌಡ್ ಇರ್ತಾರೆ ಅಂದರೆ ಎಲ್ಲ ಥರ, ಈಗ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ನೋಡ್ಬೋದು, ಕೆಲವು ಫಾರಿನ್ ಸ್ಟೂಡೆಂಟ್ಸ್ನು ಈ ಯೂನಿವರ್ಸಿಟಿಯಲ್ಲಿ ನೀವು ನೋಡ್ಬೋದು. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ, ಎಕ್ಸಾಕ್ಟಾಗಿ ಯಾವುದಾದ್ರೂ ಮಾಹಿತಿ ಬೇಕಾಗಿದ್ರೆ ಖಂಡಿತ ಕಮೆಂಟ್ ಮಾಡಿ, ನಾನು ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು.